ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಈ ಜಾಂಬಿ ಡ್ರಗ್ಸ್ ತೆಗೆದುಕೊಂಡಿದ್ದಾರೆ ಎನ್ನಲಾದಂತಹ ವಿಡಿಯೋಗಳದು. ಆದರೆ ಬೆಂಗಳೂರಿನಲ್ಲಿ ಜಾಂಬಿ ಡ್ರಗ್ಸ್ ಬಗ್ಗೆ ಯಾವುದೇ ಸುಳಿವಿಲ್ಲ. ಎಲ್ಲೂ ಕೂಡ ಜಾಂಬಿ ಡ್ರಗ್ಸ್ ತೆಗೆದುಕೊಂಡಿರೋರು ಕಾಣಿಸ್ಕೊಂಡಿಲ್ಲ. ಆದರೂ ಕೂಡ ಆತಂಕ ಇದೆ. ಇನ್ನು ಆ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದವರನ್ನ ಈಗಾಗಲೇ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ, ಅಲರ್ಟ್ ಆಗಿದ್ದಾರೆ. ಭಾರತದಲ್ಲಿ ಜಾಂಬಿ ಡ್ರಗ್ಸ್ ಬಂದಿರುವುದರಿಂದ ಬೆಂಗಳೂರಿನಲ್ಲೂ ಕೂಡ ಪೊಲೀಸರು ಅಲರ್ಟ್ ಆಗಿದ್ದಾರೆ. ವಿಶೇಷ ತಂಡವನ್ನ ರಚಿಸಿ ಸಿಸಿಬಿ ಪಡೆ ತನಿಖೆಗೆ ಮುಂದಾಗಿದೆ. ಸಿಸಿಬಿಯ ಡಿಸಿಪಿ ಕಾಸಿಂ ಸಾಬ್ರವರ ಮೇಲುಸ್ತುವಾರಿಯಲ್ಲಿ ತಂಡವನ್ನ ರಚಿಸಲಾಗಿದೆ. ಇನ್ನು ಜಾಂಬಿ ಡ್ರಗ್ಸ್ ವಿಚಾರದಲ್ಲಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಸದ್ಯ ಬೆಂಗಳೂರಿನಲ್ಲಿ ಈ ಬಗ್ಗೆ ಯಾವುದೇ ಕೂಡ ಸುಳಿವು ಸಿಕ್ಕಿಲ್ಲ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಒಂದಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಈ ಜಾಂಬಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಹಾಲಿವುಡ್ನಲ್ಲಿ ಸಿನಿಮಾಗಳು ಕೂಡ ಬಂದಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂತಹ ದೃಶ್ಯಗಳಲ್ಲಿ ಆ ವ್ಯಕ್ತಿಗಳು ನಿಂತ ಜಾಗದಲ್ಲೇ ನಿಂತು ಬಿಟ್ಟಿದ್ರು, ಅಳ್ಳಾಡ್ತಾ ಇರಲಿಲ್ಲ. ಅವ್ರಿಗೆ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಪ್ರಜ್ಞೆನೇ ಇರಲಿಲ್ಲ. ಏನು ಗೊತ್ತಿಲ್ಲದೆ ಇರುವಂತಹ ಪರಿಸ್ಥಿತಿಯಲ್ಲಿ ಅವರಿದ್ರು. ಹಾಗಾಗಿ ಈ ದೃಶ್ಯಾವಳಿಗಳು ಸೋಷಿಯಲ್ ಮೀಡಿಯಾಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿದ್ದಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಕಾಣಿಸ್ಕೊಂಡ್ಬಿಟ್ಟಿದೆ. ಜಾಂಬಿ ಡ್ರಗ್ಸ್ ಬಳಸುವವರ ಸಂಖ್ಯೆ ಹೆಚ್ಚಾಗ್ಬಿಟ್ಟಿದೆ, ಜಾಂಬಿ ಡ್ರಗ್ಸ್ ಸಿಗ್ತಾ ಇದೆ ಜನಸಾಮಾನ್ಯರಿಗೆ ಎನ್ನುವಂತಹ ಆತಂಕ ಇತ್ತು. ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವಿಡಿಯೋ ಯಾರು ವೈರಲ್ ಮಾಡಿದ್ರಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಪೋಸ್ಟ್ ಮಾಡಿದ್ರಲ್ಲ, ಸದ್ಯ ಆತನನ್ನ ಬಂಧಿಸಲಾಗಿದೆ. ಇನ್ನು ಬೆಂಗಳೂರಿನಲ್ಲೂ ಕೂಡ ಸಿಸಿಬಿ ಪೊಲೀಸರು ವಿಶೇಷ ತಂಡವನ್ನ ರಚಿಸಿ ಫುಲ್ ಅಲರ್ಟ್ ಆಗಿದ್ದಾರೆ. ಹಾಗಾದ್ರೆ ಈ ಜಾಂಬಿ ಡ್ರಗ್ಸ್ ಅಂದ್ರೆ ಏನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ವೈಜ್ಞಾನಿಕವಾಗಿ ಈ ಜಾಂಬಿ ಡ್ರಗ್ಸ್ ಅನ್ನ ಕ್ಲೈಲಾಜಿನ್ ಅಥವಾ ಟ್ರಾಂಕ್ ಅಂತ ಕರೆಯಲಾಗುತ್ತೆ. ಇನ್ನು ಈ ಕ್ಲೈಲಾಜಿನ್ ಅನ್ನೋದಿದೆಯಲ್ಲ, ಅದನ್ನ ಪ್ರಾಣಿಗಳಿಗೆ ಬಳಸುವಂತಹ ಅರವಳಿಕೆ ಔಷಧಿಯಾಗಿದೆ, ಅಂದ್ರೆ ಅನಸ್ಟಿಷಿಯಾ ಔಷಧಿಯಾಗಿದೆ. ಇನ್ನು ಈ ದನಗಳಿಗೆ, ಕುದುರೆ ಹಾಗೂ ಬೆಕ್ಕುಗಳಂತಹ ಪ್ರಾಣಿಗಳಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಅನಸ್ಟಿಷಿಯಾವನ್ನ ಕೊಡಲಾಗುತ್ತೆ. ಆ ಅನಸ್ಟಿಷಿಯಾಗಿ ಬಳಸುವಂತಹ ಡ್ರಗ್ಸೇ ಈ ಕ್ಲೈಲಾಜಿನ್. ಇನ್ನು ಇದನ್ನ ಬಳಸಿದ್ರೆ ಈ ಸಮಯದಲ್ಲಿ ನೋವು ನಿವಾರಕವಾಗಿ ಇದನ್ನ ಬಳಸಲಾಗುತ್ತೆ. ಆದ್ರೆ ಇದನ್ನ ಪ್ರಾಣಿಗಳಿಗಷ್ಟೇ ಬಳಸಲಾಗುತ್ತೆ. ಇದನ್ನ ಮನುಷ್ಯರೇನಾದ್ರೂ ಸೇವಿಸಿದ್ರೆ ಅಪಾಯ ಎದುರಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಮನುಷ್ಯರ ಬಳಕೆಗೆ ಯಾವುದೇ ದೇಶದಲ್ಲೂ ಕೂಡ ಇದನ್ನ ಅನುಮೋದನೆಯನ್ನ ನೀಡಿಲ್ಲ. ಇದು ಮನುಷ್ಯರ ದೇಹದ ಮೇಲೆ ಮಾರಣಾಂತಿಕ ಪ್ರಭಾವವನ್ನ ಬೀರುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಇತ್ತೀಚೆಗೆ ಮಾದಕ ವ್ಯಸನಿಗಳು ಇದನ್ನ ಬಳಕೆ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಹೆರಾಯಿನ್ ಅಥವಾ ಫೆಂಟಾನಿಲ್ನಂತಹ ಡ್ರಗ್ಸ್ಗಳ ಜೊತೆಗೆ ಇದನ್ನ ಮಿಕ್ಸ್ ಮಾಡಿ, ಇದನ್ನ ಬೆರೆಸಿ ಸೇವನೆಯನ್ನ ಮಾಡ್ತಿದ್ದಾರೆ. ಇತರ ಡ್ರಗ್ಸ್ ಜೊತೆಗೆ ಕ್ಲೈಲಾಜಿನ್ ಮಿಕ್ಸ್ ಮಾಡಿ ಸೇವಿಸಿದ್ರೆ ಅದರ ತೀವ್ರತೆ ಹೆಚ್ಚಾಗಿರುತ್ತೆ. ಇನ್ನು ಇದರಿಂದ ಮಾಂಸ ಕೊಳೆಯುವಿಕೆ ಅಥವಾ ಉಸಿರಾಟದ ತೊಂದರೆಯಂತಹ ಸಮಸ್ಯೆಗಳು ಮನುಷ್ಯರಲ್ಲಿ ಕಾಣಿಸಿಕೊಳ್ಳಬಹುದು. ಇದನ್ನ ಸೇವಿಸಿದ ವ್ಯಕ್ತಿಗಳು ಪ್ರಜ್ಞೆ ತಪ್ಪಿದವರಂತೆ ವಿಚಿತ್ರವಾಗಿ ವರ್ತಿಸ್ತಾರೆ. ವಿಚಿತ್ರವಾಗಿ ವರ್ತಿಸೋ ಕಾರಣಕ್ಕೆ ಇದನ್ನ ಜಾಂಬಿ ಡ್ರಗ್ಸ್ ಅಂತ ಕರೀತಾರೆ. ಸದ್ಯಕ್ಕೆ ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ಈ ಜಾಂಬಿ ಡ್ರಗ್ಸ್ ಅಥವಾ ವೈರಸ್ ಪತ್ತೆಯಾಗಿಲ್ಲ. ಆಲ್ರೆಡಿ ನಿನ್ನೆ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಸೊ ಅದೇ ಸೇಮ್ ಸ್ಪಷ್ಟೀಕರಣ ಇದೆ. ಆ ಥರ ಯಾವುದೂ ನಡೆದಿಲ್ಲ. ಮೆಡಿಕಲ್ ರಿಪೋರ್ಟಲ್ಲಿ ಯಾವುದೂ ಆ ಥರ ಡ್ರಗ್ಸ್ ಏನು ರಿಪೋರ್ಟಲ್ಲಿ ಕಂಡು ಬಂದಿಲ್ಲ. ಜೊತೆಗೆ ಇವತ್ತು ನಮ್ಮ DCP ನಾರ್ತ್ ಈಸ್ಟ್ ಅವ್ರ ತಂಡದವರು ಬಂದ್ಗೆ ಅರೆಸ್ಟ್ ಮಾಡಿದ್ದಾರೆ. ಆ ಪರ್ಟಿಕ್ಯುಲರ್ ಜನ ಯಾರು ಹೋಗಿದಾರೋ ಅವರೇ ಸ್ವತಃ ಒಪ್ಕೊಂಡಿದ್ದಾರೆ. ಆ ಜನ ಆ ಟೈಮಲ್ಲಿ ಹೋಗುವಾಗ ಇವ್ರಿಗೆ ನೋಡಿದರು, ಅವ್ರು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಜಾಂಬಿ ಅಂತ ಹೇಳಿ ಒಂದು ಅಪ್ಲೋಡ್ ಮಾಡಿದ್ದಾರೆ. ಅವ್ರು ಕ್ಷಮೆ ಕೇಳಿದ್ದಾರೆ, ಅವ್ರು ತಪ್ಪಾಗಿದೆ ಅಂತ ಹೇಳ್ತಾರೆ. ಯಾಕೆಂದರೆ ಅವ್ರಿಗೆ ಗೊತ್ತಾಗಲಿಲ್ಲ ಏನು ಮಿಸ್ಟೇಕ್ ಮಾಡ್ತಾಯಿದ್ದಾರೆ. ಈ ಪರ್ಟಿಕ್ಯುಲರ್ ಏನು ಅಪ್ಲೋಡ್ ಆಗಿದೆ ವಿಡಿಯೋ, ಆ ವಿಡಿಯೋ ನೋಡಿ ಕೆಲವರು ಅದರ ಮೇಲೆ ಆ್ಯಡ್ ಮಾಡಿಕೊಂಡು 20-30 ಅಕೌಂಟಿಂದ ಅದು ಮತ್ತೆ ಫಾರ್ವರ್ಡ್ ಆಗಿದೆ. ಮತ್ತು ಬೇರೆ ರೀತಿಯಿಂದ ಅದಕ್ಕೆ ಆ್ಯಡ್ ಆನ್ ಆಗಿದೆ. ಬೇರೆ ರೀತಿ ಕಥೆಯೆಲ್ಲ ಆ್ಯಡ್ ಮಾಡಿ ಹೇಳಿಕೆ ಕೊಟ್ಟು ಅದರ ಮೇಲೆ ಯಾವ ಮೂಲ ಬೇಸಿಸೇ ತಪ್ಪಿದೆ. ಸೊ ಮೂಲ ಬೇಸಿಸ್ ಯಾರು ಇದು ಮಾಡಿದ್ರು ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ, ಪೊಲೀಸವರು ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ನಾವು ನೋಟಿಸಸ್ ಕೂಡ ಸರ್ವ್ ಮಾಡ್ತಾಯಿದ್ದೀವಿ ಬೇರೆಯವ್ರಿಗೆ, ಯಾರ್ಯಾರು ಈ ಥರ ಫಾರ್ವರ್ಡ್ಸ್ ಮಾಡಿದ್ದಾರೆ ಅಥವಾ ಅದರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿದ್ದಾರೆ ಅವರು. ಯಾಕೆಂದರೆ ಆಧಾರ ರಹಿತ ಮಾಡಬಾರ್ದು. ಆಧಾರ ಇದ್ದರೆ ಖಂಡಿತ
ನಾನು ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ, ನಮ್ಮ ಸಿಟಿ ಪೊಲೀಸ್, ಬೆಂಗಳೂರು ಸಿಟಿ ಪೊಲೀಸ್ ಅವರು ಅದು ಎಲ್ಲ ಪ್ರತಿಯೊಂದು ಸ್ಟಾಫ್ ಸಿಬ್ಬಂದಿ ಅವರು ಝೀರೋ ಟಾಲರೆನ್ಸ್ ಇದೆ ಡ್ರಗ್ಸ್ ಬಗ್ಗೆ ಮಾಹಿತಿ ಕೊಟ್ಟರೆ ಖಂಡಿತ ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಬಟ್ ಯಾವುದು ಆಧಾರದ ರಹಿತ ಯಾವುದು ಅಲಿಗೇಷನ್ ಮಾಡಬಾರ್ದು. ಸರ್, ಚಿತ್ರನಟ ಕೂಡ ಒಂದು ಶೇರ್ ಮಾಡಿಕೊಂಡು ಈ ರೀತಿ ಡ್ರಗ್ಸ್ ಆಗ್ತಾ ಇದೆ ಅಂತ ಹೇಳಿ ಏನಾದರೂ ನೋಟಿಸ್ ಏನಾದರೂ ಕೊಡ್ತೀರಾ? ನಾವು ಪರ್ಟಿಕ್ಯುಲರ್ ಅದ್ರ ಬಗ್ಗೆ ಅಂಥವ್ರ ಬಗ್ಗೆ ನಾವು ಹೇಳಲಿಕ್ಕೆ ಆಗಲ್ಲ. ಯಾರ್ಯಾರು ಇದು ಮಿಸ್ಯೂಸ್ ಮಾಡಿದಾರೋ ಎಲ್ಲರಿಗೂ ನೋಟಿಸ್ ಬರುತ್ತೆ, ಎಲ್ಲರಿಗೂ ನೋಟಿಸ್ ಬರುತ್ತೆ. ಓಕೆ, ಥ್ಯಾಂಕ್ ಯು. ಸರ್, ಈಗ ಸಮರ್ಥನೆ ಮಾಡಿದ್ದಾರೆ, ಅವ್ರು ಏನು ಹೇಳಿದ್ದಾನೆ ಅಂದರೆ ಆ ವಿಡಿಯೋನ ನಾನು ಬೇರೆ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ, ಅದನ್ನು ನಾನು ಈ ರೀತಿ ಮಾಡಿದ್ದೀನಿ ಅಂತ ಪರ್ಟಿಕ್ಯುಲರ್ಲಿ ಜಾಂಬಿ ಡ್ರಗ್ಸ್ ಅನ್ನೋದು ಯಾವ ರೀತಿ ಮಾಹಿತಿ ಬಂತು? ಅವ್ರು ಹೇಳೋದು ನಾವು ಕೆಲವು ಕಡೆ ನೋಡಿದ್ದೀವಿ, ಈ ಥರ ವೆಸ್ಟರ್ನ್ ಕಂಟ್ರೀಸಲ್ಲಿ ಆಗುತ್ತೆ, ಅದಾದಮೇಲೆ ನಾವು ಕೂಡ ನಮಗೆ ಅಂದಾಜು ಬಂತದ್ದು. ಬಟ್ ಅವರು ನನ್ನ ಮತ್ತೆ ಹೇಳ್ತಾ ಇದ್ದೀನಿ, ಅದು ಮೆಡಿಕಲ್ ರಿಪೋರ್ಟ್ ಆಧಾರದ ಮೇಲೆ ನಾವು ಯಾವುದ್ರ ಬಗ್ಗೆ ಕಾಮೆಂಟ್ ಮಾಡಬೇಕು. ಮತ್ತು ಪಬ್ಲಿಕ್ ಅವರು ಈ ಥರ ಕಾಮೆಂಟ್ ಮಾಡೋದು ಬೇರೆಯವ್ರ ಬಗ್ಗೆ ಅದು ತಪ್ಪು. ವಿದೌಟ್ ಪೊಲೀಸ್ ಅವ್ರು ಅರೆಸ್ಟ್ ಮಾಡಲಿ, ಅವ್ರ ಬಗ್ಗೆ ಕ್ರಮ ತಗೊಳ್ಳಿ, ಅದು ಬೇರೆ ವಿಷಯ ಇದೆ. ಬಟ್ ಪಬ್ಲಿಕ್ ಅವರು ಸುಮ್ಮನೆ ಇಲ್ಲ ಅವರು ಈ ಥರ ಮಾಡಿರ್ಬೋದು ಅಥವಾ ಮಾಡ್ತಿರ್ಬೋದು ಅಂತ ಅವ್ರದ್ದು ಇದು ಭಾಳ ಒಂದು ಸೀರಿಯಸ್ ಅಲಿಗೇಷನ್ ಇದೆ. ಯಾಕೆಂದರೆ ಅವ್ರದ್ದು ಒಂದು ಇಂಡಿವಿಜುವಲ್ ರೈಟ್ಸ್ ಇದೆ, ಅವ್ರು ಏನು ತಪ್ಪು ಮಾಡಿದಾರೆ ಅದ್ರ ಬಗ್ಗೆ ಕ್ರಮ ತಗೊಳ್ತೀವಿ. ಬಟ್ ಇದರಲ್ಲಿ ಅವರು ಸ್ವತಃ ಒಪ್ಕೊಂಡಿದ್ದಾರೆ, ಅವ್ರಿಗೆ ಯಾರು ಹೇಳಿಲ್ಲ ಅವರು ಈ ಥರ ಇರಬಹುದಂತ ಅಪ್ಲೋಡ್ ಮಾಡೋದಕ್ಕೆ ಅಲ್ಲಿಂದ ವೈರಲ್ ಆಗಿದೆ. ನಮ್ಮ ಟೀಮ್ ಅವರು ನೋಡ್ತಾ ಇದ್ದಾರೆ ಎಲ್ಲ ಆ್ಯಂಗಲ್ಸಲ್ಲಿ, ಲೀಗಲ್ ಆ್ಯಂಗಲಿಂದ ನೋಡ್ತೇವೆ. ಯಾಕೆಂದರೆ ಈಗ ನೀವು ಇಷ್ಟೆಲ್ಲ ಪ್ರಶ್ನೆ ಕೇಳೋದಕ್ಕೆ ನಾವು ಉತ್ತರ ಕೊಡಬೇಕಲ್ಲ, ಸೊ ಅದಕ್ಕೆ ಆ ಉತ್ತರದಕ್ಕೆ ಅದೇ ಎಲ್ಲ ಸೇರ್ತೀವಿ ಅಲ್ಲಿ. ಇಷ್ಟೆಲ್ಲ ಜನ ನಮಗೆ ಕೇಳ್ತಾ ಇದ್ದಾರೆ ಏನಾಗಿದೆ, ನಾವು ಕೂಡ ಕೇಳ್ತೀವಿ. ನೀವೇನು ಆಧಾರ ರಹಿತಾಗಿ ನೀವು ಯಾಕೆ ಸೃಷ್ಟಿ ಮಾಡಿದ್ದಾರೆ ಈ ಥರ ನಾವು ಕೇಳ್ತೀವಿ. ಮತ್ತು ಇನ್ನೊಂದು, ಈ ಜಾಂಬಿ ಡ್ರಗ್ಸ್ ಬಗ್ಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ದ ಅಂತೇಳಿ, ನಾಟ್ ಓನ್ಲಿ ವೆಸ್ಟರ್ನ್ ಕಂಟ್ರೀಸ್ ಅಲ್ಲ, ಇಂಡಿಯಾದ ಬೇರೆ ಕಡೆಯೂ ಕೂಡ ಈ ರೀತಿ ವೈರಲ್ ಮಾಡ್ತಾರೆ. ಅದನ್ನು ನೋಡಿ ಪ್ರೇರಿತನಾಗಿದ್ನ ಏನು ಅಂತ ನಾನು ನಿಮಗೆ ಹೇಳಿ, ನಮ್ಮದು ಇನ್ನೂ ಅಲ್ಲಿ ಕ್ವೆಶ್ಚನಿಂಗ್ ನಡೀತಾ ಇದೆ. ಇದೇ ಸಾಕು ಅಂದರೆ ಅವ್ರಿಗೆ ಯಾವ ಆಧಾರ ರಹಿತ ಒಂದು ಎಲಿಗೇಷನ್ ಮಾಡಿದರು ಅಥವಾ ಅನುಮಾನ ಅವ್ರಿಗೆ ಬಂದಿದೆ. ಅನುಮಾನ ಬರೋದಕ್ಕೆ ಯಾವುದು ಆಧಾರ ಇಲ್ಲ. ಅವರು ಭಾರತ ದೇಶದಲ್ಲಿ ನೋಡಿ ಅಥವಾ ವಿದೇಶದಲ್ಲಿ ನೋಡಿ ಮಾಡಿದರೆ ಅದು ಸೆಕೆಂಡ್ರಿ. ಮೂಲ ಅಂದರೆ ಯಾಕೆ ಈ ಥರ ಮಾಡಿದ್ದಾರೆ ಅವರು, ಅದರ ಬಗ್ಗೆ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ನಿನ್ನೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.